ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಾಗುಲಾಕ್ಸ್. ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಬನ್ನಿ ಫ್ರೆಂಡ್ಸ್, ನಾನು ಇವತ್ತು ತಂಬಿಟ್ಟು ಮಾಡ್ತಾಯಿದ್ದೀನಿ. ಶಿವರಾತ್ರಿ ಹಬ್ಬ ಬಂತು ಮತ್ತು ಇನ್ಮೇಲೆ ಊರ ಹಬ್ಬಗಳು ಸ್ಟಾರ್ಟ್ ಆಗ್ತವೆ. ಆ ಹಬ್ಬಗಳಲ್ಲಿ ನಾವು ಹಳ್ಳಿ ಸೈಡು ಮಾಡುವಂಥ ಸಾಂಪ್ರದಾಯಿಕ ತಂಬಿಟ್ಟು, ಅದನ್ನು ಮಾಡೋದಕ್ಕೆ ಏನೇನು ಬೇಕು ಅನ್ನೋದು ಇಂಗ್ರೀಡಿಯೆಂಟ್ಸು ನೋಡ್ಕೊಳ್ಳಿ. ಇಲ್ಲಿ ಈಗ ನಾನು 1 ಕಪ್ಪು ಅಕ್ಕಿ ಹಾಕಿ ಅದನ್ನು ಹುರ್ಕೋಬೇಕು. ಅಕ್ಕಿನ ಮಾಮೂಲಿ ನಾರ್ಮಲ್ಲು ಅಕ್ಕಿ ಏನಿರುತ್ತೆ ಅದೇ ಅಕ್ಕಿ. ಇದು ಕೈ ಬಿಡ್ದಂಗೆ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಮತ್ತು ಕಪ್ಪಾಗ್ಬಿಡುತ್ತೆ ಅಕ್ಕಿ. ಆ ಥರ ಕಪ್ಪಾಗೋ ಥರ ಆಗಬಾರ್ದು ನೋಡಿ. ಅದೇ ಥರ ಹಿಂಗೆ ಕೈ ಆಡಿಸ್ತಾ ಇರಬೇಕು ನೋಡಿ. ಸ್ವಲ್ಪ ಕಲರು ಬ್ರೌನ್ ಕಲರ್ ಬರುತ್ತೆ ನೋಡಿ, ಸಾಕು. ಇಷ್ಟು ಆದರೆ ಸಾಕು. ಸ್ವಲ್ಪ ಅಕ್ಕಿ ಗುಂಡಕ್ಕಾಗುತ್ತೆ ನೋಡಿ. ಅಕ್ಕಿ ಹುರಿದಿದ್ದಾದಮೇಲೆ 1 ಕಪ್ಪು, ಅದೇ ಒಂದು ಅಕ್ಕಿ ಎಷ್ಟು ತಗೊಂಡಿದ್ನೋ ಅದೇ ಅಷ್ಟು 1 ಕಪ್ಪು ಹುರ್ಗಡ್ಲೆ ತಗೊಂಡಿದ್ದೀನಿ. ಅದನ್ನೇನು ಜಾಸ್ತಿ ಫ್ರೈ ಮಾಡೋದು ಬೇಡ, ಜಸ್ಟ್ 1 ನಿಮಿಷ ಬಿಸಿ ಆದರೆ ಸಾಕು. ಮತ್ತು ಈಗ ಅದೇ 1 ಕಪ್ಪು ಕಡಲೆ ಬೀಜ ತಗೊಂಡಿದ್ದೀನಿ. ಇದನ್ನು ಅಷ್ಟೇ ಕಡಿಮೆ ಉರಿ ಇಟ್ಕೊಂಡು ಫ್ರೈ ಮಾಡಬೇಕು, ಕೈ ಬಿಡ್ದಂಗೆ. ಜಾಸ್ತಿ ಉರಿ ಇಟ್ಕೊಂಡು ಫ್ರೈ ಮಾಡಿದರೆ ಅದು ಕಡಲೆ ಬೀಜ ಸಿಪ್ಪೆ ಸೀದೋಗಿರುತ್ತೆ ಮತ್ತು ನೀಟಾಗಿ ಫ್ರೈ ಆಗಿರಲ್ಲ, ಹಸಿ ವಾಸನೆ ಇರುತ್ತೆ. ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡಿ. ಈ ಥರ ಇಷ್ಟು ಫ್ರೈ ಆದರೆ ಸಾಕು. ಮತ್ತು ಕಡಲೆ ಬೀಜ ಫ್ರೈ ಆದಮೇಲೆ ನೋಡಿ, ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಕಪ್ಪು ಎಳ್ಳು ತಗೊಂಡಿದ್ದೀನಿ. ನೀವು ಬೇಕಿದ್ದರೆ ಬಿಳಿ ಎಳ್ಳು ಬೇಕಾದರೂ ತೊಗೋಬೋದು. ನಾನು ಕಪ್ಪು ಎಳ್ಳು ತಗೊಂಡಿದ್ದೀನಿ. ಜಸ್ಟ್ ಇದನ್ನು 1 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು. ಮತ್ತು ಒಂದು ಅರ್ಧ ಕಪ್ಪು ಕೊಬ್ಬರಿ ತುರಿ ಬೇಕಿದ್ರೆ ಇದು 1 ಕಪ್ಪು ತೊಗೋಬೋದು. ನಾನೊಂದು ಅರ್ಧ ಕಪ್ ತೊಗೊಂಡಿದ್ದೀನಿ. ಸ್ವಲ್ಪ ಜಸ್ಟ್ ಇದನ್ನು ಅಷ್ಟೇ ಫ್ರೈ ಮಾಡ್ಕೊಂಡ್ರೆ ಸಾಕು. ಏಕೆಂದರೆ ನಾವು ತಂಬಿಟ್ಟು 1 ವಾರ ಬೇಕಾದರೂ ಇಟ್ಕೊಂಡು ತಿನ್ಬೋದು. ಇದೆಲ್ಲ ಸ್ವಲ್ಪ ಫ್ರೈ ಮಾಡಿ ಹಾಕ್ಕೊಂಡ್ರೆ ಬಿಸಿ ಮಾಡಿ. ಈಗ ಅದೇ ಪಾತ್ರೆಗೆ ನಾನು ಅಕ್ಕಿ ಎಷ್ಟು ತೊಗೊಂಡಿದ್ನೋ ಅಷ್ಟು 1 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲಕ್ಕೆ ಅರ್ಧ ಕಪ್ಪು ನೀರು ಹಾಕಿ ಜಸ್ಟ್ ಅದು ಬೆಲ್ಲ ಕರಗಿ ಸ್ವಲ್ಪ ಒಂದು 2 ನಿಮಿಷ ಪಾಕ ಏನು ಬರೋಂಗಿಲ್ಲ, ಸ್ವಲ್ಪ ಬೆಲ್ಲ ಕರಗಿ ಕುದಿ ಬಂದರೆ ಸಾಕು. ಅಷ್ಟರಲ್ಲಿ ಅದು ಬೆಲ್ಲ ಕರಗಿ ಕುದಿ ಬರಲಿ. ಅಷ್ಟರಲ್ಲಿ ನಾವು ಇಲ್ಲಿ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅಂತ ಹುರಿದಿದ್ದ ಅಕ್ಕಿ ಎಲ್ಲ ಪೌಡ್ರ್ ಮಾಡ್ಕೊಳ್ಳೋಣ ಮಿಕ್ಸಿ ಜಾರ್ಗೆ ಹಾಕಿ. ನೋಡಿ, ನುಣ್ಣಗೆ ಪೌಡ್ರ್ ಮಾಡ್ಕೊಂಡಿದ್ದೀನಿ ಅಕ್ಕಿನ. ಈಗ ಅದು ಅಕ್ಕಿ ಪೌಡ್ರ್ ಆದಮೇಲೆ ಅದೇ ಮಿಕ್ಸಿ ಜಾರ್ಗೆ ಅಕ್ಕಿ ಜೊತೆಗೆ ಹುರ್ಗಡ್ಲೆನೂ ಕೂಡ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೊತಾ ಇದ್ದೀನಿ ನೋಡಿ. ಇದೆಲ್ಲ ಪೌಡ್ರ್ ಆಯಿತು, ನೀಟಾಗೆ ಪೌಡ್ರಾಗಲಿ ಸ್ಮೂತಾಗೆ ನೋಡಿ. ಅದನ್ನು ಒಂದು ಪಾತ್ರೆಗೆ ಹಾಕೊಳ್ಳೋಣ. ಈಗ ಮತ್ತೆ ಅದೇ ಮಿಕ್ಸಿ ಜಾರ್ಗೆ ಕಡಲೆ ಬೀಜ ಹುರಿದಿದ್ವಲ್ಲ ಅದನ್ನೆಲ್ಲ ಸಿಪ್ಪೆ ತೆಗ್ದು ಕ್ಲೀನ್ ಮಾಡಿಕೊಂಡು ನೋಡಿ, ನಾನು ಅದನ್ನು ಒಂದು ಅರ್ಧ ಕಪ್ ಹಾಕೋತೀನಿ. ಒಂದು ಅರ್ಧ ಕಪ್ಪು ಹಾಗೆ ಇಟ್ಕೊತೀನಿ. ಅದನ್ನು ನೋಡಿ ಸಾಕು. ಅದನ್ನು ಜಸ್ಟು ಒಂದು ಸ್ವಲ್ಪ ಪೌಡ್ರ್ ಮಾಡ್ಕೊಂಡ್ರೆ ಸಾಕು, ನೈಸ್ ಮಾಡೋದು ಬೇಡ ಕಡಲೆ ಬೀಜನ. ಈಗ ಅದನ್ನು ಕೂಡ ಅದ್ರ ಜೊತೆಗೆ ಹಾಕ್ಕೊಳ್ಳೋಣ. ಈಗ ಇದೆಲ್ಲ ಹಾಕೊಂಡಾದ್ಮೇಲೆ ಅಷ್ಟೊತ್ತಿಗೆ ಬೆಲ್ಲ ಕರಗಿ ಪಾಕ ರೆಡಿಯಾಗಿರುತ್ತೆ. ಅದನ್ನು ಪಾಕ ತೆಗಿಯೋಂಥದ್ದು ಅವಶ್ಯಕತೆ ಏನಿಲ್ಲ. ಬೆಲ್ಲ ಕರಗಿ ಜಸ್ಟು ಅದು ಸ್ವಲ್ಪ ಇದಾದರೆ ಸಾಕು, ಕುದಿ ಬಂದರೆ ಸಾಕು. ಒಂದು 2-3 ನಿಮಿಷ ಕುದಿಸಿದರೆ ಸಾಕು, ರೆಡಿ ಆಯಿತು ಬೆಲ್ಲದ ಪಾಕ ನೋಡಿ. ರೆಡಿ ಆಯಿತು. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ, ಅದು ಸ್ವಲ್ಪ ಇದಾಗಲಿ. ಅಷ್ಟರಲ್ಲಿ ಇಲ್ಲಿ ನಾವು ಮತ್ತು ಕೊಬ್ಬರಿ ತುರಿನೂ ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಏನದು ಅರ್ಧ ಕಡಲೆ ಬೀಜ ಅರ್ಧ ಕಪ್ಪು ಹಾಗೆ ಇಟ್ಕೊಂಡಿದ್ದೀವೋ ನೋಡಿ, ಅದನ್ನು ಬೇಳೆ ಥರ ಮಾಡ್ಕೊಂಡು ಅದನ್ನು ಅದ್ರ ಜೊತೆಗೆ ಸೇರಿಸ್ಕೊಳ್ಳೋಣ. ಮತ್ತು ಎಳ್ಳು ಹುರಿದಿಟ್ಟಿದ್ವಲ್ಲ, ಎಳ್ಳು ಕೂಡ ಸೇರಿಸ್ಕೊಳ್ಳೋಣ. ಮತ್ತು ಏಲಕ್ಕಿ ಪುಡಿ ಹಾಕಿ ಎಲ್ಲನೂ ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಪೂರ್ತಿ ಎಲ್ಲ ನೀಟಾಗಿ ಒಂದು ಸತಿ ಹೊಂದ್ಕೊಳ್ಳೋ ಥರ ಎಲ್ಲ ಫುಲ್ಲು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡಿ ಪಾಕ, ಅದರಲ್ಲಿ ಏನಾದರೂ ಸ್ವಲ್ಪ ಕಸ ಏನಾದರೂ ಮಣ್ಣು ಏನಾದರೂ ಇರುತ್ತೆ ಬೆಲ್ಲದ ಪಾಕದಲ್ಲಿ, ಅದನ್ನು ಸೋದಿಸಿ ಇಟ್ಕೊಂಡೆ. ಈಗ ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದೇ ಸತಿ ಹಾಕ್ಳಕ್ಕೆ ಹೋಗ್ಬಾರ್ದು, ಗೊತ್ತಾಗಲ್ಲ, ಆಮೇಲೆ ತೆಳುವಾಗ್ಬಿಡುತ್ತೆ. ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಇದನ್ನು ಹಬ್ಬಗಳಲ್ಲಿ ಇಂತೆಲ್ಲ ಬೇಕು ಅಂದರೆ ಮಾಡ್ಕೊಂಡು ಕೂಡ ತಿನ್ಬೋದು, ಚೆನ್ನಾಗಿರುತ್ತೆ. ಇನ್ಮೇಲೆ ಹಬ್ಬಗಳೆಲ್ಲ ಊರ ಹಬ್ಬಗಳು ಸ್ಟಾರ್ಟ್ ಆಗ್ತವೆ. ಹಳ್ಳಿ ಸೈಡ್ಗಳೆಲ್ಲ ಊರಲ್ಲಿ ಊರ ಹಬ್ಬಗಳಿಗೆಲ್ಲ ಇದೇ ಮಾಡ್ತಾರೆ, ತಂಬಿಟ್ಟು ಆರತಿ. ನಾವಿಲ್ಲಿ ಉಂಡೆ ಮಾಡ್ಕೊತೀವಿ ಅಷ್ಟೇ ಶಿವರಾತ್ರಿ ಹಬ್ಬಗಳಲ್ಲಿ. ಊರ ಹಬ್ಬಗಳು ಮಾಡುವಾಗ ಅದನ್ನೇ ಆರತಿ ಮಾಡ್ಕೋತಾರೆ. ಮತ್ತು ಇದೇ ಕ್ವಾಂಟಿಟಿಲಿ ಇನ್ನೊಂದು ಸ್ವಲ್ಪ ನಾವು ಜಾಸ್ತಿ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ನಮಗೇನೇನು ಇಂಗ್ರೀಡಿಯೆಂಟ್ಸ್ ಬೇಕೋ ಅದನ್ನು ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಂಡ್ರೆ ಆಯಿತು. ಇದು ಒಂದೇ ಸತಿ ಹಾಕೋಬಾರ್ದು ನೋಡಿ, ಸ್ವಲ್ಪ ಹಾಕ್ಕೊಂಡು ನೋಡಿ. ಅದು ಸ್ವಲ್ಪ ಪಾಕ ಬಿಸಿ ಇತ್ತಲ್ಲ, ಒಂದು ಸೌಟಲ್ಲಿ ಮಿಕ್ಸ್ ಮಾಡ್ಕೊಂಡೆ. ಈಗ ಕೈಯಲ್ಲಿ ನಾವು ಚೆನ್ನಾಗಿ ಕಲಸಿ ಮಿದ್ದಿದ್ರೇ ಅದು ಚೆನ್ನಾಗಿ ನೀಟಾಗಿ ತುಂಬಿಟ್ಟು ಕಲಸೋದಕ್ಕೆ ಉಂಡೆ ಮಾಡೋಕ್ಕಾಗೋದು ನೋಡಿ. ನನ್ನ ಕೈಯಲ್ಲಿ ಎಷ್ಟು ನೀಟಾಗಿ ಹಂಗೆ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಎಲ್ಲ ಕಲಿಸ್ದೆ ನೋಡಿ. ಈಗ ಅದನ್ನು ಉಂಡೆ ಕಟ್ತಾಯಿದ್ದೀನಿ.
ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಇದನ್ನು ಬೇಕು ಅಂದ್ರೂ ಮಾಡ್ಕೊಂಡು ತಿನ್ಬೋದು. ಈಗ ಶಿವರಾತ್ರಿ ಹಬ್ಬದ ಟೈಮಲ್ಲಿ ಎಲ್ಲರೂ ಕೂಡ ಮಾಡ್ತಾರೆ ಇದನ್ನು. ಹಳ್ಳಿ ಸೈಡು ಇದು ಸಾಂಪ್ರದಾಯಿಕ ತಂಬಿಟ್ಟು ನೋಡಿ. ಎಲ್ಲ ಈ ಥರ ಎಲ್ಲನೂ ನಾನು ಹೀಗೆ ಉಂಡೆ ಕಟ್ಕೊತೀನಿ ನೋಡಿ. ಈ ರೆಸಿಪಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಇನ್ನೊಂದು ರೆಸಿಪಿಲಿ ಸಿಗೋಣ.